ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕ್ರೈಸ್ಟ್ ಯೂನಿವರ್ಸಿಟಿ ಭಾಷಾ ವಿಭಾಗದ ಒಳಗಿನ ಒಂದು ವಿಭಾಗ ಕನ್ನಡ ವಿಭಾಗ. ಕಳೆದ 12 ವರ್ಷಗಳಿಂದ ಕನ್ನಡ ವಿಭಾಗ ಪ್ರತಿ ವರ್ಷವೂ ಕೂಡ ಯಕ್ಷಗಾನ ತರಬೇತಿ ಮತ್ತು ಪ್ರಸಂಗವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದು 12ನೇ ಪ್ರಸಂಗ. ಈ ವರ್ಷ ಉತ್ತರನ ಪೌರುಷ ಪ್ರಸಂಗವನ್ನು ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಇಡ್ತಾರೆ. ಅವರೆಲ್ಲರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ. ಗಣೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ, ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ. ಧರಣಿಯನು ಕೊರ್ತಿದ್ದ ಮಾಶೇಷ ಹರಿದು ಹರನ ಸುಕುಮಾರ ಸಕಲಾಗಮಕಿ ಸಾಕಾರ. ಹರೆಯಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವ. ಅಂಬುನಿಧಿಯಾತ್ಮಜಗೆ ಕೈ ಮುಗಿದ ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತಿ ವರ್ಣಿಪೆನಿ ಕಥಾಮೃತವ. ಮತ್ಸರದಿ ಪಾಂಡವರ ಸೋಲಿಸಿ ಆ ಪಾಂಡವರ ಮತ್ಸರದಿ ಪಾಂಡವರ ಸೋಲಿಸಿ ದ್ಯೂತದಲ್ಲಿ ಸತಿ ಸಹಿತ ಅಟ್ಟಿದ ಮತ್ತೆ ವನಕ್ಕೆ ಅಯ್ಯ
ಸೋಲಿಸಿ ಕಾಡಿಗೆ ಅಟ್ಟಲಾಯಿತು. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಸದ್ಯ ಪಾಂಡವರು 12 ವರ್ಷ ದ್ವೈತವನದಲ್ಲಿದ್ದರು ಎಂಬುದು ನಮಗೆ ತಿಳಿದಿದೆ. ಹಾಗಾದರೆ ಪಾಂಡವರು ತಮ್ಮ 1 ವರ್ಷದ ಅಜ್ಞಾತವಾಸವನ್ನು ಎಲ್ಲಿ ಕಳೆಯುತ್ತಿದ್ದಾರೆ ಎಂದು ತಿಳಿಯಲು ಬೇಹಿನಾಳುಗಳನ್ನು ಅಟ್ಟಿದ್ದೇನೆ. ಇನ್ನೂ ಸುದ್ದಿ ಬರಲಿಲ್ಲವಲ್ಲ? ಅಡ್ಡ ಬಿದ್ದಿದ್ದೇವೆ. ಯಾರು ನೀವು? ನಾವು ಬೇಹಿನಚರರು. ಏನು ಓಡೋಡಿ ಬಂದಿದ್ದೀರಿ? ನಾವು ದಿನಕ್ಕೊಂದು ವೇಷ ಮಾಡಿಕೊಂಡು ಪಾಂಡವರನ್ನು ಹುಡುಕುತ್ತಾ ಊರೂರು ತಿರುಗಿದ್ದೆವು. ಭೂಲೋಕವೆಲ್ಲ ಹುಡುಕಿದೆವು, ಎಲ್ಲಿಯೂ ಸಿಗಲಿಲ್ಲ. ಆಮೇಲೆ ಗೊತ್ತಾಯ್ತು, ಅವರೆಲ್ಲರೂ ಅವರವರ ಅಪ್ಪನ ಮನೆಗೆ ಹೋಗಿರಬೇಕು. ಅಪ್ಪನ ಮನೆ? ಅವರಪ್ಪನ ಮನೆಯಲ್ಲಿ? ಧರ್ಮರಾಯ ಯಮನಿಗೆ ಹುಟ್ಟಿದ್ನಂತೆ, ಆತ ಯಮಲೋಕಕ್ಕೆ ಹೋಗಿರಬೇಕು. ಭೀಮ ವಾಯುವಿನ ಮಗನಂತೆ, ವಾಯು ವೇಗದಲ್ಲಿ ಹೋಗಿ ಅಳಿತಿರಬೇಕು. ಅರ್ಜುನ ಇಂದ್ರನ ಮಗನಂತೆ, ಸ್ವರ್ಗಸ್ಥನಾಗಿರಬೇಕು. ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಮಕ್ಕಳಂತೆ, ತಂದೆಯರೊಂದಿಗೆ ಔಷಧಿ ಮಾರಲು ಹೋಗಿರಬೇಕು. ಎಲ್ಲಿಯೂ ವರ್ತಮಾನವಿಲ್ಲ. ಆಗ ಪಾತಾಳಕ್ಕೆ ಹೋಗಬೇಕೆಂದು ಆಲೋಚಿಸಿದ್ದೆವು. ಪಾತಾಳಕ್ಕೂ ಹೋಗಿ ಹುಡುಕಬೇಕಿತ್ತು. ಹೊಂಡ ತೋಡುವುದು ಯಾರು? ಅದು ಅಸಾಧ್ಯ. ಆಮೇಲೆ ಗೊತ್ತಾಯ್ತು, ಮಧ್ಯ ದೇಶದಲ್ಲಿ ಒಂದು ಘಟನೆ ನಡೆಯಿತು. ಏನು? ಗಂಧರ್ವ ಕನ್ಯೆಯೊಬ್ಬಳು ವಿರಾಟ ರಾಜನ ಹೆಂಡತಿಯ ಸೇವಕಿಯಾಗಿದ್ದಳಂತೆ. ಅಲ್ಲಿನ ಕೀಚಕ ಅವಳ ಮೇಲೆ ಕಣ್ಣು ಹಾಕಿದ. ಅದರ ಪರಿಣಾಮ ಅವಳ ಗಂಡಂದಿರು ಕೀಚಕನ ಸಹಿತ ಅವನ 100 ಜನ ತಮ್ಮಂದಿರನ್ನ ಕೊಂದು ಮುಗಿಸಿದಂತೆ. ಗಂಡಂದಿರು? ಈಗ ಅರ್ಥವಾಯಿತು. ದುರಸುಭಾಗ್ಯರ ಕೇಳಿ ಸುಭಾಗ್ಯರ ಕೇಳಿ ಪಾಂಡವರಿರುವ ಟಾವಿನಿನಲ್ಲಿ ಸೇವಿಪ ತರುಣಿ ದ್ರೌಪದಿ ಕೀಚಕನ ಶಿರವರಿದ ಭೀಮ. ವಿರಾಟ ನಗರಿಯಲ್ಲಿರುವವರು ಪಾಂಡವರೇ ಸರಿ. ಹಾಗಾಗಿ ನಮ್ಮ ಸೇನಾ ಬಲದೊಂದಿಗೆ ವಿರಾಟ ನಗರಿಯನ್ನು ಮುತ್ತಿ ಅಲ್ಲಿನ ಗೋ ಸಂಪತ್ತನ್ನ ವಶಪಡಿಸಿಕೊಳ್ಳೋಣ. ಆಗ ಭೀಮಾರ್ಜುನರು ಬಂದೇ ಬರುತ್ತಾರೆ. ಸಿದ್ಧವಾಗಲಿ ನಮ್ಮ ಸೈನ್ಯ. ಧರಣಿ ಬದಿ ಎಂದುದ ಕೇಳ ಸುಶರ್ಮನ ಚನದಿ ಅವರು ಪರಾಕ್ರಮದಿ ಬಹಳ ಸಂತೋಷ. ಹೋಗಿ ಬಾ. ಎಂದ ಮಾತನು ಕೇಳಿ ಅಂದು ಎಂದ ಮಾತನು ಕೇಳಿ ಅಂದು ಮನದಿ
ಈಗ ನಾನೇ ಗೋರಕ್ಷಣೆಗೆ ಮುನ್ನುಗ್ಗುತ್ತೇನೆ. ಹಾ ಪಾಪಿಗಳನ್ನು ಮಣ್ಣು ಮುಚ್ಚಿಸುತ್ತೇನೆ. ಬಡವಿರಾಟ ಬಳಿರೆದನು ಬಿಡಿಯಲರಿದೆಯೇ ಪಡೆಬೆರುತ್ತ ರೂಪ ಬೇಡ ನಿಲ್ಲು ತಾನಿಯೇ ಪಡೆಬೆರುತ್ತ ನಿಲ್ಲು ತಾನಿಯೇ ಏನಲ್ಲ ನಮ್ಮ ಸೇನೆಯವರನ್ನು ನಿಮ್ಮನ್ನು ಹಿಕ್ಕಬೇಡ. ನಿನ್ನ ಮುಂದೆ ನಿಂತ ಮಾತೃಕರ್ತನ ದೊರೆ ಸುಶರ್ಮ. ಓಹೋ, ಬಂದವ ಸುಶರ್ಮನು. ಕಳ್ಳತನವೇ ತರುವ ಆಸೆ ಕಳ್ಳ ಕಳ್ಳತನವೇ ತರುವ ಬಿಡಿದ ಕುಲ್ಲ ನೀನ ಹೇ ಕುಲ್ಲ ನೀನ ಹೇ ಬಲ್ಲೆ ಹಿಂದೆ ಬಾರದಿರುವ ಬೀರುವಲ್ಲವೇ ಎಲ್ಲ ಸುಶರ್ಮ, ಏನಿಲ್ಲ. ಭಾವ ಕೀಚಕ ಬದುಕಿರುವಾಗ ನೀನು ಈ ಕಡೆ ಮುಖ ಹಾಕಿದವನಲ್ಲ. ಈಗ ಹೇಳಿಯಂತೆ ಬಂದು ನಮ್ಮ ಗೋಸಂಪತ್ತನ್ನು ಸೆರೆ ಹಿಡಿದೆಯಲ್ಲ ಅಳ್ಳ. ನನ್ನದು ಮಾತು ಕಡಿಮೆ, ಕೆಲಸ ಹೆಚ್ಚು. ಬಾ ಮುಂದೆ. ಅನುಜರಾಲಿಸಿ ಅಮ್ಮನರಿಯಲು ಸುಗ ಜನಪ ಕುರು ಜನಪದಿಂದ ಕ್ಷಣದಿ ಕುರು ಭೀಮಸೇನ ಏನು? ಈ ನಗರದ ದನಕರುಗಳನ್ನು ಆ ಕೌರವ ಎಳೆದುಕೊಂಡು ಹೋಗಿದ್ದಾನೆ. ಛೆ! ಈ ಮಾತನ್ನು ಕೇಳಿ ಸುಮ್ಮನಿರುವವನ ಈ ಭೀಮ. ನನ್ನ ಅಣ್ಣನಿಂದ ಅಪ್ಪಣೆ ಪಡೆದುಕೊಂಡು ಬಂದಿದ್ದೇನೆ. ಈಗ ನಾನೇ ಗೋರಕ್ಷಣೆಗೆ ಮುಂದಾಗುತ್ತೇನೆ. ಗೋವುಗಳನ್ನು ರಕ್ಷಿಸುವುದರ ಜೊತೆಗೆ ಆ ವಿರಾಟನನ್ನು ಕರೆದುಕೊಂಡು ಬರುತ್ತೇನೆ. ಪೈತ 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 ಬೇಡ್ದ ಮಾತನು ದೈ ತೋಂ ತದಿನ ತೋಂ ತದಿನ ತೋಂ ತದಿನ ತೋಂ
ಗೆಲ್ಲದೆ ಸೋತು ಬಂದಿದ್ದೇನೆ. ಹೇಡಿಯಾಗಿ ಬಂದೆಯ. ಬಿಡು, ವಿರಾಟನಲ್ಲಿ ಪಾಂಡವರು ಇರುವುದನ್ನು ಅರಿಯಲೇಬೇಕು. ನಿನ್ನೆ ದಕ್ಷಿಣ ದಿಕ್ಕಿನಲ್ಲಿ ಗೋಗ್ರಹಣವಾಯಿತು, ಇಂದು ಉತ್ತರ ದಿಕ್ಕಿನಿಂದ ಗೋಗ್ರಹಣ ಮಾಡಿಸುತ್ತೇನೆ. ಕರ್ಣಾದಿ ಸುಭಟರೇ ಬನ್ನಿ. ಅಜ್ಜಯ್ಯ, ಗೌರವ, ಗುರುಗಳೇ, ಸುಯೋಧನ, ಕರ್ಣಾದಿ ಸುಭಟರೇ, ಮಿತ್ರ, ವಿರಾಟನಲ್ಲಿ ಪಾಂಡವರು ಇದ್ದಾರೆ ಎಂಬುದಕ್ಕೆ ಮೊನ್ನೆ ಕೀಚಕ ಮತ್ತು ಅವನ 100 ಜನ ಸಹೋದರರು ಒಂದೇ ರಾತ್ರಿಯಲ್ಲಿ ಸಾಯುವುದು ಅದು ಭೀಮಸೇನನಿಂದ ಮಾತ್ರ ಸಾಧ್ಯ. ನಿನ್ನೆ ದಕ್ಷಿಣ ದಿಕ್ಕಿನಿಂದ ಗೋಗ್ರಹಣವಾಯಿತು, ಇಂದು ಉತ್ತರ ದಿಕ್ಕಿನಿಂದ ಗೋಗ್ರಹಣ ಮಾಡೋಣ. ಬನ್ನಿ, ಹೊರಡೋಣ. ಬಳಿಕಲಿತ್ತಲು ಭದ್ರ ಪೀಠದಿ ಬಳಿಕಲಿತ್ತಲು ಭದ್ರ ಪೀಠದಿ ಬಳಿಕಲಿತ್ತಲು ಭದ್ರ ಪೀಠದಿ ಗೆಲುವಿನಲ್ಲಿ ಗಣಿಕಾಸ ಮೋಹನ ಮನಸ್ಸಿನಲ್ಲಿ ನೆನೆದಿರುವ ಕಂಡನು ಗೋಪನುತ್ತರನು. ನಾನು ಯಾರು? ಉತ್ತರ ಭೂಪ, ಹೆಸರು ಭೂಮಿಂಜಯ. ನನ್ನ ಯೋಗ್ಯತೆ ಏನು? ಏನು? ಎಲ್ಲಾ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರ ಉಂಟು. ಯಾವುದಕ್ಕೂ ನನ್ನ ಸಭೆಗೆ ಉತ್ಸಾಹ ಇಲ್ಲ. ಕಾರಣ, ಒಂದು ಗಂಡಿಗೆ ಚೇತನ ಹೆಣ್ಣು, ಅದು ಇಲ್ಲದೆ ಹೋದರೆ ಜೀವನದಲ್ಲಿ ಏನೂ ಇಲ್ಲ. ಸ್ವಜಾತಿಯವರಲ್ಲಿ ಆಕರ್ಷಣೆ ನನಗಿಲ್ಲ. ಹಾಗಾಗಿ ಯಾರಲ್ಲಿ ವಿಲಾಸಿನಿಯರು? ನಿಮ್ಮ ಅಮೋಘವಾದ ನಾಟ್ಯ ಪ್ರಾರಂಭವಾಗಿದೆ. ತಾದಿಂ ತಾಂ ದದೈ ತಾಂ ದದಿಂ ತಾಂ ದದೈ ತಾಂ ದದಿ ಕೈ ಕೈ ಕೈ. ಚಕದಿನದಿ ಆಡಿದರ್ ನಾಟ್ಯವನು ಸುದತಿಯರೆಲ್ಲ ಆಡಿದ ನಾಟ್ಯವನು ಹತ್ತಿದ್ದ ಕರಿನದಿ ಆಡಿದರ್ ನಾಟ್ಯವನು ಸೂದತಿಯರ್ ಆಡಿದ ನಾಟ್ಯವನು ಆಡಿದ ನಾಟ್ಯವನು ಸೂದತಿಯ ಆಡಿದ ನಾಟ್ಯವನು ತೋಂ 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 ಆಡುತ್ತ ಸುದತಿಯರೆಲ್ಲ ನಲಿದಾಡುತ್ತ ಪ್ರೇಕ್ಷಕರಿಗೆ ಸಂತಸ ನೀಡುತ್ತ ಅಲ್ಲ, ನನಗೆ ಸಂತಸ ನೀಡುತ್ತ
ಹಾಡುತ್ತ ಸುದತಿಯರೆಲ್ಲ ನಲಿದಾಡುತ್ತ ಅರಸಗೆ ಸಂತಸ ನೀಡುತ್ತ ಆ ಆ ಶ್ರೀಕೃಷ್ಣ ನಾಟ್ಯವನು ಸೋದತಿಯರ್ ಆಡಿದ ನಾಟ್ಯವನು ಕಲ್ಯಾಣಿ ಯಮನ ಕಲ್ಯಾಣಿ ಪೂರ್ವಿ ಸ್ವಾಮಿ ಸನ್ಯಾಸಿ ವಂದಿಸಿಕೊಂಡಿದ್ದೇವೆ. ನಮ್ಮನ ನನಗೆ ಬೇಡ. ಶ್ರೀಕೃಷ್ಣ ಹೇಗೆ ದೇವನಾದ ಗೊತ್ತಾ ನಿನಗೆ? ಹೇಗೆ? ನರಕಾಸುರನಲ್ಲಿದ್ದ 16,000 ಸ್ತ್ರೀಯರನ್ನ ತಂದು ಮದುವೆಯಾದ್ದರಿಂದ ಕೃಷ್ಣ ದೇವನಾದ. ಕೃಷ್ಣ ತರದೇ ಇದ್ದರೆ ನಾನೇ ತರುತ್ತಿದ್ದೆ. 16,000 ಅಲ್ಲದಿದ್ದರು ಒಂದು 16 ಆದ್ರೂ ಇಟ್ಕೊಳ್ಳೋಣ ಅಂತ ನಿಮ್ಮನ್ನ ಇಟ್ಕೊಂಡಿದ್ದೀನಿ. ನಾವು ಪ್ರಚಾರಕ್ಕೆ ಬರ್ಬೇಕಾ? ಹೆಣ್ಣು ಮಕ್ಕಳನ್ನ ಇಟ್ಕೋಬೇಕು. ನೀವು ಯಾವ ಯಾವ ವಿದ್ಯೆ ಕಲಿತಿದ್ದೀರಿ ಸ್ವಾಮಿ? ನಾನು ಕಲಿತ ವಿದ್ಯೆಗೆ ಕಂಟೈತಾಗಿಲ್ಲ. ಶಬ್ದ ಭೇದಿ ವಿದ್ಯೆ. ಅದು ಯಾವುದು? ಊರಿನಲ್ಲಿ ಯಾರಾದ್ರೂ ಹುಡುಗರು ನನ್ನ ಬಗ್ಗೆ ಮಾತನಾಡಿದರೆ ನಿಂತಲ್ಲೇ ಬಾಣ ಹೊಡೆದು ಬಾಯಿ ಮುಚ್ಚಿಸ್ತೇನೆ. ನೀವು ಮಹಾನ್ ಪರಾಕ್ರಮಿಗಳೇ ಸರಿ. ನಮ್ಮ ಬಾಳೆ ತೋಟದಲ್ಲಿ ಒಂದೇ ಒಂದು ಬಾಳೆ ಗಿಡ ಇಲ್ಲದಂತೆ ಈ ಕತ್ತಿಂದ ಕತ್ತರಿಸಿ ಹಾಕಿದ್ದೇನೆ. ನೀವು ನಾಟ್ಯವನ್ನು ಮುಂದುವರಿಸಿ. ಸದ್ದಿತ್ತಗಲಿನ ಧೀಮ್ ಸದ್ದಿತ್ತಗಲಿನ ಧೀಮ್. ಯಾರ ನೀವು? ಬುದ್ಧಿ, ಸಣ್ಣ ಬುದ್ಧಿ. ಯಾರೋ ಸಣ್ಣ ಬುದ್ಧಿ? ಅಲ್ಲ ನಿಮ್ಮಪ್ಪ ದೊಡ್ಡ ಬುದ್ಧಿ. ನೀವು ಸಣ್ಣ ಬುದ್ಧಿ. ಪಿಗೋಡೆ ಎಷ್ಟು ಹೊತ್ತಿಗೆ ಪ್ರವೇಶ ನೀಡಬೇಕು ಅಂತ ಗೊತ್ತಿಲ್ಲ. ಏನೋ ಅದು ಮೂಗಿನ ಮೇಲೆ ಸುಣ್ಣ? ಯಾಕೆ ಹೆದರ್ತಾ ಇದ್ದೀರಿ? ಯಾರು ನೀವು? ನಮ್ಮ ಮಾತನ್ನು ಆಲಿಸಬೇಕು. ಜೀವ ಬಂದಿದೆ ಕೌರವೇಶ್ವರನ ಸೈನ್ಯ. ಜೀವ ಬಂದಿದೆ ಕೌರವೇಶ್ವರನ ಸೈನ್ಯ. ಕೌರವೇಶ್ವರನ ಸೈನ್ಯ ಕೌರವೇಶ್ವರನ ಸೈನ್ಯ. ಸಮುದಾಯವನ್ನು ಬಡಗು ದಿಕ್ಕಿನಲಿ ಸಮುದಾಯವನ್ನು ಬಡಗು ದಿಕ್ಕಿನಲಿ ನಿಮ್ಮ ದಿಕ್ಕು ನಿಮ್ಮ ದಿಕ್ಕು. ಸಮುದಾಯವನ್ನು ಬಡಗು ದಿಕ್ಕಿನಲಿ ದಿನಗಳಲ್ಲಿ ನೋಯಿಸಿದರು ಎಮ್ಮ ನೋಯಿಸಿದರು ಎಮ್ಮ ಎಮ್ಮ ತುರುಗಳನ್ನು ಎಮ್ಮ ತುರುಗಳನ್ನು ಎಮ್ಮ ತುರುಗಳನ್ನು ಕೋಲ್ಪಿಡಿದವರ್ ಆಯುಧ ನೋಡಲಾರಿಯದೆ ಮಗಿ ಕೋಲ್ಪಿಡಿದವರ್ ಆಯುಧ ನೋಡಲಾರಿಯದೆ ಮಗಿ
ಯುದ್ಧಕ್ಕೆ ಹೋಗುದು. ಅದು ನಿಮ್ಮ ನಿತ್ಯಾನ್ವಿಕ ಕರ್ಮ. ಹಾಗಲ್ಲ ಒಡೆಯ, ದನಗಳನ್ನ ಕಾಯುವುದಕ್ಕೆ ನಿಮ್ಮ ದಿಕ್ಕಿಗೆ ಹೋಗಿದ್ದೆವು. ನೋಡಿದ್ರ ವಿಲಾಸಿನಿಯರೇ, ಒಡೆಯನ ಮೇಲೆ ಎಷ್ಟೊಂದು ಗೌರವ. ನನ್ನ ಹೆಸರು ಕೂಡ ಹೇಳ್ತಾ ಇಲ್ಲ. ಹೌದು ಬುದ್ಧಿ, ಉತ್ತರ ದಿಕ್ಕಿಗೆ ಹೋಗಿದ್ದೆವು. ಆಮೇಲೆ ಏನಾಯ್ತು? ಅಲ್ಲಿ ದೊಡ್ಡ ಸೈನ್ಯ ಬಂದಿದೆ. ಸೈನ್ಯವು ಯಾರದ್ದು? ಆಸ್ತಿ ನಾಸ್ತಿ ಅದು. ಹಾಗಲ್ಲವೋ, ಹಸ್ತಿನಾವತಿ ಅವರಿರಬೇಕು. ಹೌದು. ಅವರಲ್ಲಿ ಕೌ 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 ಕೌರವ. ನೀನು ಹೇಳಿದ್ದು ಸರಿ. ಅವ ಹುಟ್ಟುವಾಗ ನರಿಕಾಗಿಗಳೆಲ್ಲ ಕೌ 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 ಅಂತ ಕೂಗಿದ್ವಂತೆ. ಹಾಗಾಗಿ ಅವನು ಕೌ 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 ಕೌರವನೇ. ಬಂದ ಕೌರವ. ಏನಾಯ್ತು ಸ್ವಾಮಿ? ಕೌರವನ ಹೆಸರು ಕೇಳಿ ಹೆದರಿದ್ರ? ನಾನು ಹೆದರುವುದು? ಕೌರವನ ಹೆಸರು ಕೇಳಿದ ಕೂಡಲೇ ನನ್ನ ಆಯುಧಗಳು ಎಲ್ಲಿದೆ ಅಂತ ಹುಡುಕಿದ್ದು. ಕೇಳೋ, ಕೌರವನ ಹೆಸರು ಕೇಳಿದ ಕೂಡಲೇ ನನಗೆ ಕೋಪ ಹೆಚ್ಚಿತು. ಬಂದವ ಏನು ಮಾಡಿದ? ಬಂದ ಮೊದಲು ಚೆನ್ನಾಗಿ ಹೊಡೆಸಿದ, ಮತ್ತೆ ಮೂಗಿಗೆ ಸುಣ್ಣೆ ಬರೆಸಿದ, ಮತ್ತೆ 1,00,000 ಗೋಗಳನ್ನು ಅಪಹರಿಸಿ ಬಿಟ್ಟ. ಬಳಿರೆ ಗೌರವ ಪಾಂಡು ಸುತರ ಬಳಿರೆ ಅಬ್ಬಾಸ್. ಹಾಗಲ್ಲವ, ಬಳಿರೇ ಶಹಬಾಸ್. ನಮ್ಮ ಗೋವುಗಳನ್ನ ಅಪಹರಿಸಿದವ ಆ ಕೌರವನು ದಗಲ್ಬಾಜಿ ಕೌರವ. ಪೂರಿ ಬಾಜಿ ಕೌರವ. ಏನ ಹಾಗಂದ್ರೆ? ತಗಲು ಬಾಜಿ ತಮ್ಮ ಪೂರಿ ಬಾಜಿ. ಪಾಂಡವರನ್ನು ಪಗಡೆಯಾಟದಲ್ಲಿ ಸೋಲಿಸಿ ಕಾಡಿಗೆ ಕಳುಹಿಸಿದ ಆ ಕೌರವ ನನ್ನೆದುರಿಗೆ ಬಂದರೆ ಒಂದು ಕೈ ನೋಡಿಬಿಡುತ್ತಿದ್ದೆ. ಬುದ್ಧಿ, ಅವನಿಗೆ 2 ಕೈ ಇದೆ. ಎಲ್ಲ ಕಾಡಿಗೆ ಕಳುಹಿಸಿದಲ್ಲ, ನನ್ನಲ್ಲೇನಿದ್ರು ಹೊಯ್ಕೈ. ನೀವು ಸಾಮಾನ್ಯರೇ? ಯಾರು ನೀವು? ಯಾರು? ಅಖಿಲಾಂಡ ಕೋಟಿ ಬೋಲ್ಮಂಡಿ ನಾಯಕರೇ. ವಿರಾಟ ಕೋಟೆ ಬ್ರಹ್ಮಾಂಡ ನಾಯಕನು. ಯುವರಾಜರೇ, ಸಮಯವಾಯಿತು. ಯುದ್ಧ ಮುಗಿಸಿ ಪರಾಕ್ರಮ ಮೆರೆಸಿ. ಸಖಿಯರೇ, ಕಾದುವೇನು ಯಾರೋಡನೆ ಆ ಕಿಟ ತಕ ತರಿ ಕಿಟ ಕಿಟ ತಕ ಕಾದುವೇನು 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 ಯಾರೊಡನೆ ಯೌವನ ಮಾಧವರು ಯೌವನ ಮಾಧವರು ಮಾಧವರು ಯೌವನ ಮಾಧವರು ಮಾಧವರು ಯೌವನ ಮಾಧವರು ಕುಲವಿಲ್ಲದವರು ಕುಲ ಇಲ್ಲದವರು ಭೂದಿವಿಜರ್ ಅಲ್ಲದೆ ಭೂದಿವಿಜರು ಭೂದಿವಿಜರ್ ಅಲ್ಲದೆ ಭೂದಿವಿಜರು ಅಲ್ಲದೆ ಪರಾಕ್ರಮಿ ಪರಾಕ್ರಮಿ ಆದ ಭಟರು ಭಟರು ತಗಡಿ ರಿತ್ತೊಂತದಿ ರಿತ್ತತ್ತಂ
ಅಷ್ಟೇ ಪರಾಕ್ರಮಿ ಆದ ಭಟರು ಆ ಗೋಪಾಲರೇ, ಬುದ್ಧಿ. ಆ ದುಷ್ಟ ಕೌರವನ ಕಡೆಯಿಂದ ಯಾರೆಲ್ಲ ಬಂದಿದ್ದಾರೆ? ಭೀಷ್ಮಾಚಾರ್ಯ ಬಂದಿದ್ದಾನೆ. ಭೀಷ್ಮಾಚಾರ್ಯ ಪ್ರಾಯದ ಕಾಲದಲ್ಲಿ ಬಹಳ ಹಾರಾಟ ಮಾಡಿ ಪುಂಸತ್ವ ಕಳೆದುಕೊಂಡ ಮುದುಕ. ನದಿಗೆ ಹೊರಗಿದ ಮರವ, ಅವನಲ್ಲಿ ಕಾದಾಟವಿಲ್ಲ. ಬೇರೆ ಯಾವ? ದೋಣಿ ಆಚಾರ ಹಾಗಲ್ಲವೋ, ದ್ರೋಣಾಚಾರ್ಯರಬೇಕು. ಅವನ ಭಾವ ಬರಲಿಲ್ವೋ? ಬಂದಿದ್ದಾನೆ ಬುದ್ಧಿ. ಕೆಂಪಾಚಾರ್ಯ. ಕೃಪಾಚಾರ್ಯ. ಅವನೇ ಒಡೆಯ. ಬ್ರಾಹ್ಮಣರನ್ನು ಕೊಂದರೆ ನನಗೆ ಬ್ರಹ್ಮಹತ್ಯ ದೋಷ ಬಂದಿತ್ತು. ಬೇರೆ? ಜಾಲ್ಸೂರ್ ಕರ್ಣ. ದಾನಶೂರ ಕರ್ಣ. ಅವನೇ. ಅವನಪ್ಪ ಯಾರು ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಕುಲಹೀನರಲ್ಲಿ ಕಲಹವೇ. ಬುದ್ಧಿ. ದುರ್ಶ್ವಾಸನ ಬಂದಿದ್ದಾನೆ. ದುಶ್ಯಾಸನ. ಅವನೇ ಬುದ್ಧಿ. ಅವ ಬರ ಸೀರೆ ಎಳೆದದ್ದು, ನಾನು ಸೀರೆ ಎಳೆದು ಕೊಡಿಸಿ ಬಂದೇನು. ಅವನ ಮಾವ ಸಗಣಿ ಬಂದಿದ್ದಾನೆ. ಸಗಣಿ ಅಲ್ಲವೋ, ಶಕುನಿ. ಅವ ಯಾವ ಲೆಕ್ಕಕ್ಕೂ ಇಲ್ಲ. ಬುದ್ಧಿ. ಮತ್ತೊಬ್ಬರಿದ್ದಾರೆ. ಮತ್ತು ಅಶ್ವತ್ಥಾಮರ. ಅಶ್ವತ್ಥಾಮ ಇರಬೇಕು. ಅವನೇ ಒಡೆಯ. ಅವ ಬಡಪಾಯಿ. ಹಾಗಾದ್ರೆ ನೀವು ಗೋವುಗಳನ್ನು ಬಿಡಿಸಿ ತರುವುದಿಲ್ಲವೇ? ವಿಲಾಸಿನಿಯರೇ, ನಿಜವಾಗಿಯೂ ಆ ಕೌರವ ಮರುಳ. ಇಲ್ಲದಿದ್ದರೆ ರಣಹೇಡಿಯಂತೆ ಗೋವುಗಳನ್ನು ಅಪಹರಿಸುವುದೇ. ಆ ಕೌರವ ನನ್ನೆದುರಿಗೆ ಬಂದರೆ ಛೀ, ಥು ಅಂತ ಮುಖಕ್ಕೆ ಒಗೆಯುತ್ತಿದ್ದೆ. ಹಾಗಾದ್ರೆ ನೀವು ಗೋವುಗಳನ್ನು ಬಿಡಿಸುವುದಿಲ್ಲವೇ? ಬರೀ ಮಾತಿನಲ್ಲಿ ಮುಗಿಸುತ್ತೀರಾ? ಬುದ್ಧಿ. ಯಾಕೆ ಹೀಗೆ ಹಿಂದೆ ಮುಂದೆ ಹೋಗ್ತಾ ಇದ್ದೀರಿ? ಎಲ್ಲ ನನ್ನನ್ನು ಅವಮಾನಿಸುತ್ತೀರಿ. ತೋಡುವಿನವನ ಕರುಣ ನೋಡಬಹುದೆಂದು ನಾನು ಗೌರವ ಅಲ್ಲ, ನಾನು ಗೌರವ ಅಲ್ಲ. ಹುಟ್ಟಿನಿಂದ ಹಾಗಾಯ್ತು, ಕ್ಷಮೆ ಇರಲಿ. ಈ ಪರಾಕ್ರಮವನ್ನ ರಣರಂಗದಲ್ಲಿ ತೋರಿಸಬಹುದಿತ್ತು. ತೋರಿಸಿ ಸ್ವಾಮಿ. ಶಿವ ಎಲ್ಲಿಯಾದ್ರೂ ಒಲಿದು ಜ್ಞಾನಕ್ಕೆ ಎಂದು ಒಬ್ಬ ಸಾರಥಿಯನ್ನು ಕೊಟ್ಟಿದ್ದರೆ ಆ ಕೌರವರನ್ನ ತೋರಿಸಿದ ಮಾಡುತ್ತಿದ್ದೆ. ಸರಿಯಾದ ಸಾರಥಿಯೇ ಇಲ್ಲವಲ್ಲ. ತಾರಿಂ ತಂ ತೈ ತಂ ತದಿಂ ತಂ ತೈ ತಂ ತದಿ ಏಕೆ ಚಿಂತೆ? ಹರುಷದಿ ಕೇಳಣ್ಣ ಸುರಪನ ವನವನ್ನು ತಕ್ಕುತಾಚಿಟ ಹರುಷದಿ ಕೇಳಣ್ಣ ಸುರಪನ ವನವನ್ನು ಉರುಹುವ 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 ವೇಳೆಯಲ್ಲಿ ಉರುಹುವ ವೇಳೆಯಲ್ಲಿ ತತ್ತಿ ತತ್ತಿ ತಥಿನ್ನಂತ ನರಗೆ ಸಾರಥಿ ಆದನಂತೆ ನರಗೆ ಸಾರಥಿಯಾದನಂತೆ ಬ್ರಹ್ಮಣಳೆ ಪರಮ ಸಾಸಿಕನಂತೆ ಬ್ರಹ್ಮಣಳೆ ಪರಮ ಸಾಸಿಕನಂತೆ ನರಗೆ ಸಾರಥಿಯಾದನಂತೆ ಬ್ರಹ್ಮಣಳೆ ಪರಮ ಸಾಸಿಕನಂತೆ ಪರಮ ಸಾಸಿಕನಂತೆ ತಂಗಿ, ನಮ್ಮ ನಾಟ್ಯ ಗುರುಗಳಾದ ಬೃಹನ್ನಳೆ ನಿನಗೆ ಸಾರಥ್ಯವನ್ನ ಮಾಡುತ್ತಾರಂತೆ. ಆ? ಅವರು ಹಿಂದೆ ಅರ್ಜುನನಿಗೆ ಸಾರಥ್ಯವನ್ನ ಮಾಡಿದ್ದರಂತೆ. ತಂಗಿ ನನ್ನನ್ನು ಉಳಿಸಿದೆ. ಅವನು ನಿನಗೆ ಗುರು, ನೀನೇ ಕರೆದುಕೊಂಡು ಬರ್ತೀಯಾ? ಆಗಲಿ ಅಣ್ಣ. ಹ.
ತದಿಂ ತಂ ತೈ ತಂ ತದಿಂ ತಂ ತೈ ತಂ ಮುತ್ತರೆ, ಏನು ಇವರು ಕೋಲಾಟಕ್ಕೆ ಕರೆಯುತ್ತಿದ್ದಾರಲ್ಲ? ಅಯ್ಯೋ, ನಿನ್ನನ್ನ ಮಹಾರಾಯ ಅಂತಲೋ ಅಥವಾ ಮಹಾರಾಯಿತಿ ಅಂತ ಕರೀಲೋ ಒಂದು ಗೊತ್ತಾಗುವುದಿಲ್ಲ. ನೀನು ಸಾರಥ್ಯವನ್ನು ಮಾಡುತ್ತೀಯಂತಲ್ಲ, ಅದಕ್ಕೆ ಬಳಿರೆ ಎಂದದ್ದು. ನಾಟ್ಯ ಕಲಿಸುವ ಕೈಗಳಿಂದ ಸಾರಥ್ಯವನ್ನು ಮಾಡಲು ಸಾಧ್ಯವೇ? ಹೆಣ್ಣು ಮನಸ್ಸಲ್ಲವೇ? ಹೆಣ್ಣು ಮನಸ್ಸು. ಅಪ್ಪ, ಆ ಆನೆ, ಆ ಸೇನೆ, ಆ ರಥ, ಅಯ್ಯೋ! ಗುರುಗಳೇ, ನೀವು ಹೆಚ್ಚು ಹೆಣ್ಣಿನ ಭಾವ ತರಬೇಡಿ, ನೋಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಬೃಹನ್ನಳೆ, ನಮ್ಮಪ್ಪ ಯುದ್ಧಕ್ಕೆ ಹೋದಾಗ ನಮ್ಮ ಸಾರಥಿ ಸತ್ತ. ಓ, ಸಾರಥಿಯ ಚಿಂತೆಯೇ? ಎನನೂ ನಗುತ್ತಿಂದ ಎನಲು ನಗುತ್ತಿಂದ ನೆಲೆ ಜನಪಾಸುತ ಕೇಳು, ಜನಪಾಸುತ ಕೇಳು. ಭರತ ಅನುಭವದೋಳಿ ಮರೆತೆನು ಸೂತತನವ. ಭರತ ಅನುಭವದೋಳಿನು ಮರೆತೆನು ಸೂತತನವ. ಧೀಂ ತಕಿಟ ಧೀಂ ಧೀಂ ತೋ ಧೀಂ. ಮರೆತೇನು ಸೂತತನವ. ಉತ್ತರ ಕುಮಾರ, ನಿಮ್ಮ ಸಾರಥಿ ವಿರಾಮದಲ್ಲಿದ್ದಾನೆಯೇ? ಆತ ಚಿರ ವಿರಾಮದಲ್ಲಿದ್ದಾನೆ. ನಿಮ್ಮ ಅಪ್ಪ ಮಕ್ಕಳಿಗೆ ಒಬ್ಬನೆಯ ಸಾರಥಿ? ಸದ್ಯ ಒಬ್ಬನೇ. ರಾಜಕುಮಾರ, ಆ ಕೌರವನೊಡನೆ ಯುದ್ಧ ಮಾಡಲು ನೀನು ಸಿದ್ಧ ಇಲ್ಲ ಅಲ್ಲ? ನಾನು ಸಿದ್ಧ. ಆದರೆ ನನ್ನ ಮಾನ, ನನ್ನ ಪ್ರಾಣ ರಕ್ಷಿಸುವವರು ಯಾರು? ಯುದ್ಧದ ಬಗ್ಗೆ ಹೆದರಿಕೆ ಬೇಡ. ನಾನು ಯಾರು? ಗಂಡಸು. ನೀನು ಗಂಡ ಹಸು? ಹಾಗಲ್ಲವ, ಗಂಡಸು. ಉತ್ತರೆ, ಹತ್ತಿರ ಬಾ, ನನಗೆ ಭಯ ಆಗ್ತದೆ. ಇವಳ ದೇಹ ರಕ್ಷಣೆಗೆ ಕವಚ ಬೇಕು. ಯಾರಲ್ಲಿ? ಯುದ್ಧ ಪೋಷ ಹಾಕುತ್ತಾನೆ. ನಿಮ್ಮ ಸಾರಥಿಗೆ ಕವಚ ಹಾಕುವುದೇ ಗೊತ್ತಿಲ್ಲವೇ? ಮೆತ್ತಗೆ ಮೆತ್ತಗೆ. ಉತ್ತರೆ, ಇವರು ಎಲ್ಲೆಲ್ಲೋ ಕೈ ಹಾಕುತ್ತಾರೆ. ನಾನೇ ಹಾಕಿಕೊಳ್ಳುತ್ತೇನೆ. ಯುವರಾಜರೇ, ಈ ನಾಟ್ಯ ಗುರುಗಳು ನಿಮ್ಮೊಡನೆ ಬಂದರೆ ಹೊಗೆಗಳು ನಗುವುದಿಲ್ಲವೇ? ಮೆತ್ತಗೆ ಹೇಳು. ಕಟ್ಟಿದಿರು. ಯುವರಾಜ, ರಥ ಸಿದ್ಧವಾಗಿದೆ, ಹೊರಡೋಣ. ಅಣ್ಣ, ನೀನು ಯುದ್ಧದಲ್ಲಿ ಸೋಲಿಸಿದ ವೀರಾಧಿವೀರರ ಮೈ ಮೇಲಿರುವ ಆಭರಣವನ್ನು ಸ್ವಲ್ಪ ತೆಗೆದುಕೊಂಡು ಬರುವೆಯಾ? ಆಗಲಿ ತಂಗಿ.
ನನಗೆ ಕೊರಳಟ್ಟಿಗೆ, ನನಗೆ ಎದೆ ಪದಕ, ನನಗೆ ಕೈ ಕಟ್ಟು ತೋಳು ಕಟ್ಟು, ನನಗೆ ಸೊಂಟದ ಪಟ್ಟಿ. ಎಲ್ಲ ವ್ಯವಸ್ಥೆ ಆಗ್ತದೆ. ಗುರುಗಳೇ, ನಿಮ್ಮ ಅನುಗ್ರಹ ನಮ್ಮ ಅಣ್ಣನ ಮೇಲಿರಲಿ. ತಥಾಸ್ತು. ಉತ್ತರೆ. ಅಣ್ಣ, ಅವರ ಕಾಲಿಗೆ ಬೀಳಬೇಕಂತೆ. ನಾನು ಕಾಲಿಗೆ ಬೀಳಬೇಕು? ಆ ಕಾಲಿಗೆ ನೀರು ಹಾಕಿ ಎಷ್ಟು ವರ್ಷ ಆಯ್ತೋ ಏನು. ಇರಲಿ ಬಿಡು. ಯುವರಾಜ, ರಥ ರಥ. ಹೊರಡೋಣ. ತದಿಂದಂ ತದೈದಂ ತದಿಂದಂ ಉತ್ತರ ಕುಮಾರ, ಅಲ್ಲಿ ಎಲ್ಲಿ ನೋಡಿದರೆ ಎದೆ ತಲ್ಲಣೀಪುದು ರಣಮಲ್ಲ ಸುಯೋಧನ, ರಣಮಲ್ಲ ಸುಯೋಧನ ಅಲ್ಲದಿಂತೆ ನಿಲ್ಲಿಸು ರಥವ ಇನ್ನೆಲ್ಲಿಗೆ ನಡೆಸುವೆ, ಇಲ್ಲವೇ ಕರುಣವೇ ನನ್ನಲ್ಲಿ ನಿನಗೆ ತರವೇ ನೋಡಿ, ಎಲ್ಲಿ ನೋಡಿದರೆ ತಲ್ಲಣಿ ಪುದುಯದೆ. ಇದು ಇದು ಸೈನ್ಯವೇ? ಇದು ಸೈನ್ಯವಲ್ಲ, ಮಹಾಸಮುದ್ರ. ನನಗೆ ಕೈ ಕಾಲು ನಡುಗ್ತಾ ಇದೆ, ಕಣ್ಣು ಕತ್ಲೆ ಆಗ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ. ನೀನು ರಥವನ್ನ ನಿಲ್ಲಿಸ. ಎಲ್ಲ ಉತ್ತರ ಭೂಪ, ಸಭಾಸ್ಥಾನದಲ್ಲಿ ಹೆಂಗಳಿಯರ ಮುಂದೆ ಕೊಚ್ಚಿಕೊಂಡೆಯಲ್ಲ, ಆ ಕೌರವರಲ್ಲಿ ನನಗೆ ಸ್ಪರ್ಧಿಗಳೇ ಇಲ್ಲ ಎಂದು ಈಗ ಹೆದರುವುದೇಕೆ? ಹಿಡಿ ಬಿಲ್ಲು, ಹೂಡು ಬಾಣ. ನಾಟ್ಯ ಗುರುಗಳೇ, ನನಗೆ ಅನ್ನ ಕೊಟ್ಟು ಸಾಕಿ ಸಲಹಿದವರು ನನ್ನ ತಂದೆ. ಕೊಟ್ಟ ಅನ್ನಕ್ಕೆ ಕೃತಜ್ಞನಾಗಬೇಡವೇ? ಈ ವರ್ಷ ನಿನಗೆ 10 ಪಟ್ಟು ಸಂಬಳ ಹಚ್ಚಿಸ್ತೇನೆ. ಯಾವುದಕ್ಕೂ ನಾನು ರಾಜಕುಮಾರ. ರಥವನ್ನ ಹಿಂದಿರುಗಿಸೋ. ಆಗುವುದಿಲ್ಲ, ಯುದ್ಧ ಮಾಡಲೇಬೇಕು. ತಮ್ಮಯ್ಯ ಬಿಟ್ಟು ಬಿಡು. ಇಲ್ಲ, ಯುದ್ಧವೇ ಬದ್ಧ. ಮಾಡು ಯುದ್ಧ. ಮಾಡ್ಬೇಕಾ? ಆಯ್ತು, ಮಾಡ್ತೇನೆ. ನರಗುರಿಯ ಹಾರುವುದು ಎಲ್ಲಿಗೆ? ನರಗುರಿಯ ಹಾರುವುದು ಎಲ್ಲಿಗೆ? ಶಿರವನ್ನರಿವೆಲು ಪೋದಿರಲವೋ? ದೊರೆಕುಮಾರಕ ನಂಜಬಹುದೇ ದೊರಕೆ ನೀನು? ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನನ್ನು ಇಲ್ಲೇ ಕೊಂದು ಬಿಡುತ್ತೇನೆ. ನೀನು ಗಂಡಸು. ಗಂಡಸ್ತನವನ್ನ ಹೆಂಗಳೆಗಳ ಮುಂದಲ್ವೋ ಇಲ್ಲಿ ರಣರಂಗದಲ್ಲಿ ತೋರಿಸು. ಬದುಕಿದರೆ ಜಯ, ಸತ್ತರೆ ಕೀರ್ತಿ.
ಸ್ವರ್ಗದಲ್ಲಿ ಅಪ್ಸರೆಯ ಸುಖ. ಮರಳು ಸಾರಥಿ ಬೀಡು ಬೀಡೆನ್ನನು ಹರಣ ಉಳಿದರೆ ಸಾಕು ನಮ್ಮಯ್ಯ ಹರಣ ಉಳಿದರೆ ಸಾಕು ನಮ್ಮಯ ದೊರೆತನವು ನಮ್ಮರ ಮನೆಯ ಸತಿಯರು ಎನಗೆ ನಮ್ಮಯ ದೊರೆತನವು ನಮ್ಮರ ಮನೆಯ ಸತಿಯರುಗಳೆನಗೆ ಗುರುಗಳೇ, ನನ್ನನ್ನ ಬಿಟ್ಟು ಬಿಡಿ. ನನಗೆ ಸ್ವರ್ಗದ ವಿಲಾಸಿನಿಯರ ಸುಖ ಬೇಡ. ನನಗೆ ನಮ್ಮ ಅರಮನೆ ವಿಲಾಸಿನಿಯರ ಸುಖ ಸಾಕು. ನನ್ನನ್ನ ಬಿಟ್ಟು ಬಿಡು. ನನ್ನ ಕಾಲಿಗೆ ಬೀಳುತ್ತೇನೆ, ನನ್ನನ್ನ ಬಿಟ್ಟು ಬಿಡು. ಎನನೆಂದ ನೆಲೆ ಕುವರ ಲಾಲಿಸೈ ಎನನೆಂದ ನೆಲೆ ಕುವರ ಲಾಲಿಸೈ ನಿಲುವೆನ ಅನುವರಕ್ಕೆ ನಿಲುವೇನ ಅನುವರಕ್ಕೆ ನೀ ಅಂಜದಿರು ನೀ ನೆನಗೆ ಸಾರಥಿತನವ ಅನುಕರಿಪುದು ನೀಯನಗೆ ಸಾರಥಿತನವ ಅನುಕರಿಪುದು ಕೇಳುತ್ತವನೆಂದನಲೆ ಬೃಹನ್ನಳೆ ಪೇದ ಹೊಸ ಕಥೆಯನು ಬೃಹನ್ನಳೆ ಪೇದ ಹೊಸ ಕಥೆಯನು ಎನನೆಂದೆನಲೆ ಕುವರ ಲಾಲಿಸೈಯೇ ಲಾಲಿಸೈ. ಉತ್ತರ ಕುಮಾರ, ನಾನು ನಿನ್ನನ್ನ ಕೊಲ್ಲುವುದಿಲ್ಲ, ಆದರೆ ಯುದ್ಧ ಮಾಡದೆ ಉಪಾಯವಿಲ್ಲ. ಅದಕ್ಕೆ ನೀನೇ ನನಗೆ ಸಾರಥಿಯಾಗು. ನಾನು ಯುದ್ಧವನ್ನು ಮಾಡುತ್ತೇನೆ. ಮುಂದೆ ಕುಳಿತುಕೊಂಡು ನಮ್ಮಪ್ಪನ ಸಾರಥಿ ಸತ್ತ, ಈಗ ನಾನು ಹೆದರಬೇಡ. ನಡಿ, ಮೊದಲು ಊರ ಹೊರಗಿನ ಸ್ಮಶಾನಕ್ಕೆ ಹೋಗೋಣ. ಸ್ಮಶಾನಕ್ಕ ಮೊದಲು ಇಲ್ಲಿ ನೋಡೋಣ. ಚರ್ಮದಿಂದ ಸುತ್ತಿದ ಆಯುಧಗಳು. ಮರವನ್ನ ಹತ್ತಿ ಅದನ್ನ ಕೆಳಗಿಳಿಸು. ನನಗೆ ಭಯ ಆಗ್ತದೆ. ಹಾಗಾದರೆ ಅರ್ಜುನನ 10 ಹೆಸರುಗಳನ್ನು ಹೇಳು, ಸುಲಭವಾಗ್ತದೆ. ಗೊತ್ತಿಲ್ಲ, ನಾನು ಹೇಳ್ತೇನೆ, ಹಾಗೆ ಹೇಳು. ಅರ್ಜುನ, ಫಲ್ಗುಣ, ಪಾರ್ಥ. ಅರ್ಜುನ, ಫಲ್ಗುಣ, ಪಾರ್ಥ. ಧನಂಜಯ, ಬೀಭತ್ಸು, ಕಿರೀಟಿ. ಧನಂಜಯ, ಬೀಭತ್ಸು, ಕಿರೀಟಿ. ಶ್ವೇತವಾಹನ, ಜಿಷ್ಣು, ವಿಜಯ. ಶ್ವೇತವಾಹನ, ಜಿಷ್ಣು, ವಿಜಯ. ಸವ್ಯಸಾಚಿ. ಸವ್ಯಸಾಚಿ. ಈಗ ಮರವನ್ನು ಹತ್ತು, ಸುಲಭವಾಗ್ತದೆ. ಪಾಂಡವರದ್ದು. ಆ ಧನಸ್ಸು ಪಾಂಡವರಲ್ಲಿ ಒಬ್ಬನಾದ ಅರ್ಜುನನದ್ದು. ಅದನ್ನು ನನಗೆ ಕೊಡು. ಉಳಿದದ್ದು ಧರ್ಮರಾಯ, ಭೀಮ, ನಕುಲ, ಸಹದೇವರದ್ದು. ಹಾಗಾದರೆ ನೀವು 1 ವರ್ಷದಿಂದ ನಿಮ್ಮೂರಿನಲ್ಲಿ ವಾಸವಾಗಿದ್ದವರು ನಾವು. ನಾವೇ ಪಾಂಡವರು. ಕಂಠಭಟ್ಟನಾಗಿದ್ದವನೇ ಧರ್ಮರಾಯ. ಕೀಚಕನನ್ನು ಕೊಂದ ವಲಲ ಭಟ್ಟನೇ ಭೀಮ. ತಂತ್ರಿಪಾಲ ನಕುಲ.
ಕಾಮಗ್ರಂಥಿಯೇ ಸಹದೇವ, ಸೈರೇಂದ್ರಿಯಾಗಿದ್ದವಳೇ ದ್ರೌಪದಿ, ಇನ್ನು ಬೃಹನ್ನಳೆಯಾಗಿದ್ದ ನಾನೇ ಅರ್ಜುನ. ಅಯ್ಯ ಉತ್ತರ ಕುಮಾರ, ಆ ಕೌರವರು ನಿಮ್ಮ ಗೋಪುರಗಳನ್ನ ಸೆರೆ ಹಿಡಿದದ್ದೇ ನಮಗಾಗಿ. ಹರ ಹರ ಮಹಾದೇವ. ಅರ್ಜುನ, ನನ್ನನ್ನ ಕ್ಷಮಿಸು. ಇನ್ನೊಮ್ಮೆ ನಿನ್ನ ಕಾಲಿಗೆ ಬೀಳುತ್ತೇನೆ, ನನ್ನನ್ನ ಕ್ಷಮಿಸು. ಉತ್ತರ ಕುಮಾರ, ಒಮ್ಮೆ ನನ್ನನ್ನು ಸರಿಯಾಗಿ ನೋಡು. ಧನ್ಯನಾದೆ ಅರ್ಜುನ, ಧನ್ಯನಾದೆ. ನಿನಗೆ ಸಾರಥ್ಯ ಮಾಡುವುದು ನನ್ನ ಸೌಭಾಗ್ಯ. ಉತ್ತರ ಕುಮಾರ, ನಿನ್ನೊತ್ತಡ ಮಾಡುವುದಲ್ಲ, ನಡೆಯೋಣ ರಣರಂಗಕ್ಕೆ. ಕರದ ಬೀನೂರವ ದೇವ ದತ್ತಮಾಯ ಕರದ ಬೀನೂರವ ದೇವ ದತ್ತವ ವರನಿನಾದದ ಆರ್ಭಟೆಯೋ, ವರನಿನಾದದ ಆರ್ಭಟೆಯೋ ಸೈತಿರದೆ ಮೊಳಗಿದು ದಮಮ, ಸೈತಿರದೆ ಮೊಳಗಿದು ದಮಮ ಸಿಡಿಲಿನ ಗರುಡಿ ಎನಲೋ ಭೀಷ್ಮಾಚಾರ್ಯರೇ, ಆಚಾರ್ಯರೇ, ಕೇಳಿದಿರಾ ದೇವದತ್ತದ ಆ ನಿನಾದವನ್ನು? ಆ ರಥ, ಬಿಲ್ಲಿನ ಠೇಂಕಾರ, ಆ ನಿಲುವು ನೋಡಿದಿರ? ಅವನೇ ಅರ್ಜುನ. ವಿರಾಟನ ಮಗ ಉತ್ತರನೊಂದಿಗೆ ಯುದ್ಧಕ್ಕೆ ಬರುತ್ತಿದ್ದಾನೆ. ನನ್ನ ಮೊಮ್ಮಗ ಅರ್ಜುನನೇ ಸರಿ. ಆ ಮಹಾವೀರನೊಂದಿಗೆ ಯುದ್ಧ ಮಾಡುವವರು ಯಾರಿದ್ದಾರೆ? ಸಾಕು ಮಾಡಿ. ಹೊಗಳು ಭಟ್ಟರೆ ಸಾಕು. ಊಟ ಕೌರವನಲ್ಲಿ, ಕೂಟ ಪಾಂಡವರಲ್ಲಿ. ನಿಮ್ಮನ್ನು ಪ್ರತಿನಿತ್ಯ ವಿಚಾರಿಸುವವ ನನ್ನ ಮಿತ್ರ ಕೌರವ. ಅವನ ಮೇಲೆ ನಿಮಗೆ ಪ್ರೀತಿ, ಪ್ರೇಮ, ಕರುಣೆ ಏನೂ ಇಲ್ಲ. ಆ ಅರ್ಜುನ ವೀರಾಧಿವೀರನೇ. ಕಾರಣ ನೀನು ತಿಳಿದಂತೆ ಆತ ಸಾಮಾನ್ಯನಲ್ಲ, ಅಸಾಮಾನ್ಯ. ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದವ. ಅಷ್ಟಕ್ಕೂ ಪಾಂಡವರು ಧರ್ಮವೀರುಗಳು. ಪಾಂಡವರು ಧರ್ಮಬೀರುಗಳೇ? ಧರ್ಮಬೀರುಗಳಾಗಿದ್ದರೆ ಪಗಡೆ ಆಟ ಯಾಕೆ ಆಡಬೇಕಿತ್ತು? ಪಣಕ್ಕಾಗಿ ತನ್ನ ಹೆಂಡತಿ ಮತ್ತು ತಮ್ಮಂದಿರನ್ನು ಯಾಕೆ ಇಡಬೇಕಿತ್ತು? ತಕ್ಕ ಪ್ರಾಯಶ್ಚಿತ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಸಾಕಾ ಬೇಕಾ? ಧರ್ಮಬೀರುಗಳಂತೆ. ಪಾಂಡವರು ಧರ್ಮವೀರುಗಳೇ? ಶಾಸ್ತ್ರದಲ್ಲಿ ಒಂದು ಹೆಣ್ಣಿಗೆ 1 ಗಂಡು, ಆದರೆ ಪಾಂಡವರು 1 ಹೆಣ್ಣಿಗೆ 5 ಮಂದಿ ಗಂಡಂದಿರು. ಅಲ್ಲದೆ ಅರ್ಜುನನಿಗೆ ಎಷ್ಟು ಹೆಂಡತಿಯರು, ಭೀಮನಿಗೆ ಎಷ್ಟು? ಲೆಕ್ಕ ಮಾಡಿ. ಪಾಂಡವರು ಧರ್ಮವೀರುಗಳಂತೆ. ನಿಮ್ಮಂಥವರನ್ನು ಕೂಡಿಕೊಂಡು ಈ ಕೌರವ ಕೆಟ್ಟ. ನಿಮ್ಮಂಥವರನ್ನು ಇಟ್ಟುಕೊಂಡಿದ್ದಾನಲ್ಲ. ಸಾಕು ಮಾಡಿ ನಿಮ್ಮ ವಾದ ವಿವಾದ. ಅವನು ಅರ್ಜುನನೆಂದು ಗೊತ್ತಾದರೆ ನಾನು ನಿರ್ಣಯಿಸಿದಂತೆ ಪಾಂಡವರೆಲ್ಲರೂ ಮತ್ತೊಮ್ಮೆ ವನವಾಸಕ್ಕೆ ತೆರಳಬೇಕು. ನೀನು ನಿರ್ಣಯಿಸಿದ ನಿರ್ಣಯ ಈ ಹೊತ್ತಿಗೆ ಮುಗಿದಾಯಿತು. ಓಹೋ, ಅವಧಿ ಮುಗಿದು ಹೋಯಿತು. ಇರಲಿ,
ಆದರೂ ಇಲ್ಲಿನ ಗೋವುಗಳನ್ನ ಹಸ್ತಿನಾವತಿಗೆ ಕರೆದೊಯ್ಯೋಣ. ಪಾಂಡವರು ಪರಾಕ್ರಮಿಗಳೇ ಹೌದಾದರೆ ನಮ್ಮನ್ನು ಎದುರಿಸಲಿ. ಬನ್ನಿ ಹೊರಡೋಣ. ಬಲ್ಲೆ ಹೆಜ್ಜೆ ಜಾಡ ನರಸಿ ಬಂದ ದಿಟ್ಟ ಪಡೆಯುದು, ಹೆಜ್ಜೆ ಜಾಡ ನರಸಿ ಬಂದ ದಿಟ್ಟ ಪಡೆಯುದು. ಅರ್ಜುನ, ನಿನ್ನ ರಣವಿಕ್ರಮದಿಂದ ನಮ್ಮ ಸೇನೆಯವರನ್ನು ಹಿಮ್ಮೆಟ್ಟಿಸಿದೆ ಎಂದು ಅಹಂಕಾರ ಪಡಬೇಡ. ನಿನ್ನ ಮುಂದೆ ನಿಂತವ ಕೌರವೇಶ್ವರ. ಚಿತ್ರಸೇನ ಕಾಳಗದಲ್ಲಿ ನಿನ್ನನ್ನು ಮೀರಿಸುವ ನಾ ಅರ್ಜುನ. ಎಲ್ಲ ಅರ್ಜುನ, ಏನು ಈ ವಿರಾಟ ನಗರದಲ್ಲಿ ನೀನು ಒಬ್ಬ ನಾಟ್ಯಗುರು, ಅದು ಹೆಣ್ಣು ಅಲ್ಲದ ಗಂಡು ಅಲ್ಲದ ರೀತಿಯಲ್ಲಿ ಇದ್ದೆ. ನಿನಗೆ ನಾಚಿಕೆ ಆಗಬೇಕು. ದುಶ್ಯಾಸನ, ನಾನು ಒಂದು ವೇಳೆ ಹೆಣ್ಣಾಗಿದ್ದರೆ ನನ್ನ ಸೀರೆ ಎಳೆಯಲು ವಿರಾಟ ನಗರಕ್ಕೂ ಬರುತ್ತಿದ್ದೆ ಅಲ್ಲವೇ? ಸಾಕು ಮಾಡು. ನೀವು ಪಾಂಡವರು, ಒಬ್ಬ ಯಮನಿಗೆ ಇನ್ನೊಬ್ಬ ವಾಯುಪುತ್ರ. ನೀನು ಇಂದ್ರನ ಮಗನಂತೆ, ಇನ್ನಿಬ್ಬರು ಅಶ್ವಿನಿ ದೇವತೆಗಳ ಮಕ್ಕಳು. ಹಾಗಾದರೆ ಪಾಂಡಸುತರು ಯಾರು? ಇಷ್ಟೆಲ್ಲ ಮಾತನಾಡುವ ಕಾರಣ ನಿನ್ನ ತಂದೆ ಯಾರು? ಅವರ ಹೆಸರೇನು? ಕುಲ ಗೋತ್ರ ಯಾವುದಾ? ವಿಳಾಸವಿಲ್ಲದವರೇ ಬಾಯಿಗೆ ಬಂದಂತೆ ಮಾತನಾಡಬೇಡ. ಧನಂಜಯ, ಏನು? ನಿನ್ನ ದರ್ಪವನ್ನು ನಿಲ್ಲಿಸು. ನಾ ವಿಷ್ಣು ಮಂದಿ ಸೇರಿ ನಿನ್ನನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡುತ್ತೇವೆ. ನೋಡೋಣ. ಮಗು, ನೀವು ಆ ಧರ್ಮವನ್ನು ಮೆಟ್ಟಿ ನಿಂತಿದ್ದೀರಾ. ಹೌದು ಅಕ್ಷಯ. ಆದರೂ ನಾನು ಎಳೆದೊಯ್ಯುತ್ತಿರುವ ಗೋ ಸಂಪತ್ತನ್ನು ತಡೆಯಬೇಡ. ಹೋಗು ಹಿಂದಕ್ಕೆ. ಹೋಗುತ್ತೇವೆ, ಆದರೆ ಈಗ ಅಲ್ಲ. ಕೌರವನ ಅನ್ನದರುಣ ನಿಮ್ಮನ್ನು ಇಲ್ಲಿಯವರೆಗೂ ಮಾಡಿಸಿದ್ದಲ್ಲ. ಎಷ್ಟೇ ಆದರೂ ನಿನ್ನನ್ನ ಪಗಡೆಯಾಟಕ್ಕೆ ಇಳಿದದ್ದೇ ತಪ್ಪಾಯಿತು. ನಿಮ್ಮಂಥವರನ್ನು ಪಣವಿಟ್ಟು ವನವಾಸ ತಾನಾಗಿ ಮಾಡಿಕೊಂಡ. ಹಾಗಾಗಿ ಚರ್ಚೆಗೆ ಅವಕಾಶವಿಲ್ಲ. ಗೋವುಗಳನ್ನು ಬಿಟ್ಟು ತೆರಳು. ಗುರುಗಳೇ, ಹೊಂಬು ವಾಕ್ಯವು ಸರಿಯೇ. ಅವನ ಮೇಲಿನ ದ್ವೇಷಕ್ಕಾಗಿ ನಮಗೆ ವಿದ್ಯೆ ಕಲಿಸಿದಿರಿ. ನನ್ನ ಮುಖೇನ ಗೆದ್ದಿದ್ದೀರಿ. ಅಂದು ನಿಮ್ಮನ್ನು ಕಾಪಾಡಿದವ ಇದೇ ಅರ್ಜುನ. ನೆನಪಿರಲಿ. ನಿಮ್ಮ ಆಶೀರ್ವಾದವೆಂದು ಭಾವಿಸಿ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಬನ್ನಿ ಮುಂದೆ.
ತೆಗೆದುಕೊಂಡು ಅರಮನೆಗೆ ಹೋಗೋಣ. ಆಗಲಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತೆ ನಮೋ ನಮೋ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ 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 ಉತ್ತರನ ಪೌರುಷ ಯಕ್ಷಗಾನ ಪ್ರಸಂಗದ ಪಾತ್ರವರ್ಗದಲ್ಲಿ ಭೀಮನಾಗಿ ಪ್ರತೀಕ್ಷಾ ಎನ್.ಎಸ್, ಅರ್ಜುನನಾಗಿ ದೀಪ್ತಿ ಎ ರಾಯ್, ಕೌರವನಾಗಿ ವಿವೇಕ ಎಂ, ಕರ್ಣನಾಗಿ ಸುಷ್ಮಾ, ಸಖಿಯಾಗಿ ಶ್ರೀಗೌರಿ, ಉತ್ತರೆಯಾಗಿ ಸಂಹಿತಾ ಭಟ್, ದ್ರೋಣಾಚಾರ್ಯನಾಗಿ ಚೇತನಾ ಎಚ್.ಎಸ್, ದೂತನಾಗಿ ಪವನ್ ರಾವ್, ವಿರಾಟ್ ರಾಯನಾಗಿ ಯಶವಂತ್ ಎಸ್.ಎ, ಸಖಿಯಾಗಿ ವರ್ಷಾ ಆರ್, ಭೀಷ್ಮನಾಗಿ ಎ ಹರಿಪ್ರಿಯ, ಸಖಿಯಾಗಿ ಆರ್ ಸೌಮ್ಯ, ಮತ್ತೊಬ್ಬಳು ಸಖಿ ಪ್ರೇಕ್ಷಾ ಎಸ್ ರಾಜ್, ಸುಶರ್ಮನಾಗಿ ನಮ್ರತಾ ಟಿ, ದುಶ್ಯಾಸನನಾಗಿ ಭಾರ್ಗವ್ ಹೆಗಡೆ, ಬೃಹನ್ನಳೆಯಾಗಿ ಸೌರಭ್ ಕುಲಕರ್ಣಿ, ಮತ್ತೊಬ್ಬ ದೂತನಾಗಿ ಅನಂತ ಪದ್ಮನಾಭ, ಉತ್ತರ ಕುಮಾರನಾಗಿ ಪೂರ್ಣಾನಂದ ಭಾಸ್ಕರ್. Now I invite Father Vice Chancellor to come and honor the artists. ಇಪ್ಪತ್ತೆರಡು ದಿನಗಳ ಕಾಲ ಬಹಳ ವಿಶೇಷವಾದ ತರಬೇತಿಯನ್ನು ನೀಡಿ ಮಕ್ಕಳನ್ನು ಈ ವೇದಿಕೆಗೆ ಕರೆತಂದವರು ಯಕ್ಷಗಾನ ಪ್ರಸಂಗದ ನಿರ್ದೇಶಕರು ಮತ್ತು ತರಬೇತಿದಾರರು ಶ್ರೀ ಶಂಕರ್ ಬಾಳ್ಕುದ್ರು. ಈ ಪ್ರಸಂಗಕ್ಕೆ ಮದ್ದಲೆ ನುಡಿಸಿದವರು ಶ್ರೀ ಸಂಪತ್ ಆಚಾರ್ಯ. ಚಂಡೆ ನುಡಿಸಿದವರು ಶ್ರೀ ಶಿವಾನಂದ ಕೋಟ. ಪ್ರಸಂಗದ ಪಾತ್ರಗಳಿಗೆ ಅಲಂಕಾರ ನೀಡಿದವರು ಶ್ರೀ ಶಂಕರ್ ಹೊಸೂರ್.
ಮತ್ತೊಬ್ಬರು ಶ್ರೀ ಗಂಗಾಧರ್ ಬಾರಿಗ. ಹಾಗೆಯೇ ಮತ್ತೊಬ್ಬರು ಶ್ರೀ ಸಂಜೀವ್. ವೇಷಭೂಷಣಕ್ಕೆ ಮತ್ತೊಬ್ಬರು ಸಹಾಯ ಹಸ್ತ ನೀಡಿದವರು ಶ್ರೀ ನಿತ್ಯಾನಂದ. ಯಕ್ಷಗಾನ ಪ್ರಸಂಗಕ್ಕೆ ಉತ್ತಮ ಬೆಳಕನ್ನು ನೀಡಿದವರು ನಮ್ಮ ವಿದ್ಯಾರ್ಥಿ ಶ್ರೀ ಸುಹಾಸ್. Behalf of Christ University and your family, I to congratulate all the performers for your wonderful Yashagana performance. Congratulations. First of all, let me thank all the artists and all those who are performed in the background for making these young people vibrant and vigilant for the last so many years. Thank you very much. I to thank all you young people. This Ananda Padmanabhan, the smallest in the group, is the highly educated in the group. You have completed your MPhil, right? Doing PhD now? Yes. So congratulations for this young man. The limitations of each one is not limitation that is powerful. This young man shows the limitation of him is not limiting him, but his power of mind and power of alertness and brilliance make him great. Yashagana in Christ University cannot have that performance. It is a legend and a story because of many people contributed for many years, especially Mr. Pasca. If at all I am coming here to see him and to praise him and all the more to appreciate Mr. Pasca. Thank you, Pasca, and the entire team of you students from various courses. Yashagana is a performance bringing the culture of our state, bring the roots of our state. You may be thinking, why in Christ University this performance? What is a university? A university is a platform to nurture and bring the culture, the language, the root of any country. In that way, you people perform wonderfully well. Thank you very much for your brave performance. Keep it up. I have to appreciate Professor Shiv Prasad and Reddy for collaborating, connecting with the performance of the Department of Kannada. So thank you, professors, in bringing it. Thank you all audience. Because today, Christ University giving a good platform for nurturing the language of Kannada, like the language of English or Sanskrit and other languages. And from the beginning of this institution, way back in 1969, if you look into the emblem, the crest of the university, you have Christ College then, and today university. The other side you find in which language? Why the pioneers of this institution made that decision? Because the root of this institution is in this state. That is the way you have to work on it. So appreciating the culture and the language of every state, looking in the unity in the diversity is the beauty of a university. So congratulating all you young people actively involved in appreciating your friends here, imbibe the culture, and go to the roots of our country, appreciating the oneness in all its diversity. Thank you very much.
ಹಲೋ. ಯಕ್ಷಗಾನ ಪ್ರಸಂಗಕ್ಕೆ ತಾವೆಲ್ಲರೂ ಬಂದು ಅತ್ಯಂತ ಸಾವಧಾನದಿಂದ ಪ್ರಸಂಗವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು.